ಹಲೋ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾನು ಐ ಟಿ ಸ್ಕಿಲ್ಸ್ ವೈವಾ ಕ್ವಶನ್ ಆ್ಯಂಡ್ ಆನ್ಸರ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ನಮ್ಗೆ ಗೊತ್ತಿರೋ ಹಾಗೆ ಐ ಟಿ ಸ್ಕಿಲ್ ಇದು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಸಬ್ಜೆಕ್ಟ್ ಇದೆ. ಆದರೆ ಎಲ್ಲ ಬ್ರಾಂಚಸ್ ಸ್ಟೂಡೆಂಟ್ಸ್ ಇದನ್ನು ಕಲಿಬೇಕಾಗತ್ತೆ. ಅದಕ್ಕೆ ಇದು ಭಾಳ ಇಂಪಾರ್ಟೆಂಟ್ ಇರೋದರಿಂದ ನಾವು ಈ ವೈವಾ ಮಾಡ್ಯೂಲಲ್ಲಿ ಇದೊಂದು ಪ್ರೆಸೆಂಟ್ ಮಾಡ್ತಾಯಿದ್ದೀವಿ. ಫಸ್ಟ್ ಚಾಪ್ಟರಲ್ಲಿ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಕೋಡಿಂಗ್ ಇದರಲ್ಲಿ ಎಷ್ಟು ಕ್ವಶನ್ಸ್ ಬರ್ತವೆ ನೋಡುವ. ಇವೆಲ್ಲ ಕ್ವಶನ್ಸ್ ಆಲ್ಮೋಸ್ಟ್ ಆಲ್ 5 ಯೂನಿಟ್ಸನ್ನು ಕವರ್ ಮಾಡುತ್ತೆ. ಫಸ್ಟ್ ಕ್ವಶನ್ ಏನಂದರೆ ವಾಟ್ ಈಸ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಅಂದರೆ ನಾವು ಸಿಂಪಲ್ ಹೇಳೋದು, ಕಂಪ್ಯೂಟರ್ನ ನಾವು ಹೇಳಿ ಕೆಲಸ ಮಾಡೋದು. ಇಟ್ ಈಸ್ ಪ್ರೊಸೆಸ್ ಆಫ್ ಕ್ರಿಯೇಟಿಂಗ್. ನಾವು ಇನ್ಸ್ಟ್ರಕ್ಷನ್ಸ್ ಕ್ರಿಯೇಟ್ ಮಾಡ್ತೀವಿ. ಎದಕ್ಕೆ ಅಂದರೆ ಕಂಪ್ಯೂಟರ್ ನಾವು ಹೇಳಿದ್ದನ್ನು ಕೆಲಸ ಮಾಡಬೇಕು. ದಟ್ ಈಸ್ ಕಾಲ್ಡ್ ಪ್ರೋಗ್ರಾಮಿಂಗ್. ಅಲ್ಗಾರಿದಮ್ ಅಂದ್ರೇನು? ಅಲ್ಗಾರಿದಮ್ ಅಂದರೆ ಲಿಸ್ಟ್ ಆಫ್ ಸ್ಟೆಪ್ಸ್ ಟು ಸಾಲ್ವ್ ದಿ ಪ್ರಾಬ್ಲಮ್. ಸಿಸ್ಟಮೆಟಿಕಲಿ ಸ್ಟೆಪ್ಸನ್ನು ನಾವು ಒಂದು ಪ್ರಾಬ್ಲಮ್ ಕೊಟ್ಟಿರ್ತಾರೆ, ನಾವು ಅದನ್ನು ಸಿಸ್ಟಮೆಟಿಕ್ ಆಗಿ ಯಾವ ಥರ ಅದನ್ನು ಕೆಲಸ ಮಾಡಬಹುದು ಅಂತ ನಾವು ನೋಟ್ ಡೌನ್ ಏನು ಮಾಡಿಕೊಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ಅಲ್ಗಾರಿದಮ್. ದ ಲಿಸ್ಟ್ ಆಫ್ ಸ್ಟೆಪ್ಸ್ ಟು ಸಾಲ್ವ್ ದಿ ಪ್ರಾಬ್ಲಮ್. ಫಾರ್ ಎಕ್ಸಾಂಪಲ್, ರೆಸಿಪಿ ಈಸ್ ಲೈಕ್ ಆ್ಯನ್ ಅಲ್ಗಾರಿದಮ್. ಆಯಿತು. ಫ್ಲೋ ಚಾರ್ಟ್ ಅಂದ್ರೇನು? ಫ್ಲೋ ಚಾರ್ಟ್ ಅಂದರೆ ನಾವು ಸ್ಟೆಪ್ ಬೈ ಸ್ಟೆಪ್ ನಮ್ಮ ಪ್ರೋಗ್ರಾಮ್ ಆಯಿತು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನು ನಾವು ಗ್ರಾಫಿಕಲಿ ಡೈಗ್ರಾಮ್ ಹಾಕಿ ತೋರಿಸ್ತೀವಿ. ಅಂದರೆ ಈಗ ನಮ್ಗೆ ಗೊತ್ತಿರೋಂಗೆ ಸ್ಟಾರ್ಟ್ ಎಲ್ಲಿಗಾಗುತ್ತೆ ಮತ್ತು ಏನು ಪ್ರೊಸೆಸ್ ಮಾಡ್ತೀವಿ, ಎಂಡ್ ಎಲ್ಲಿಗಾಗುತ್ತೆ, ಇವೆಲ್ಲ ನಾವು ಒಂದು ಡೈಗ್ರಾಮ್ ಮುಖಾಂತರ ತೋರಿಸ್ತೀವಿ. ಅದಕ್ಕೆ ಏನಂತಾರೆ ಅಂದರೆ ಫ್ಲೋ ಚಾರ್ಟ್ ಅಂತಾರೆ. ಮತ್ತು ವೈ ವಿ ಯೂಸ್ ಸ್ಕ್ರ್ಯಾಚ್ ಫಾರ್ ಬಿಗಿನರ್ಸ್? ಬಿಕಾಸ್ ಸ್ಕ್ರ್ಯಾಚ್ ಎದಕ್ಕೆ ಯೂಸ್ ಮಾಡ್ತೀವಿ? ಸ್ಕ್ರ್ಯಾಚ್ ಏನಿದೆಲ್ಲ ಈ ಸಾಫ್ಟ್ವೇರ್ ಈಸಿ ಇರುತ್ತೆ ಪ್ರೋಗ್ರಾಮಿಂಗ್ ಮಾಡಲಿಕ್ಕೆ, ಮತ್ತು ಫನ್ ವಿಜುವಲ್ಸ್ ಎಲ್ಲ ನಾವು ಯೂಶ್ವಲಿ ನೋಡಿ ಮಾಡಬಹುದು. ಅದಕ್ಕೆ ಇದು ಸ್ಕ್ರ್ಯಾಚ್ ಸಾಫ್ಟ್ವೇರ್ಸ್ ಇನಿಷಿಯಲಿ ಯೂಸ್ ಮಾಡ್ತಾರೆ. ಯಾವ್ಯಾವ ಪ್ಲಾಟ್ಫಾರ್ಮ್ಸನ್ನು ನಾವು ಯೂಸ್ ಮಾಡ್ಬೋದು ಕೋಡ್ ಬರೀಲಿಕ್ಕೆ ಸ್ಕ್ರ್ಯಾಚ್ ಯೂಸ್ ಮಾಡ್ಬೋದು, code.org ಯೂಸ್ ಮಾಡ್ಬೋದು. ಇಂಥ ಸಾಫ್ಟ್ವೇರ್ಸ್ ಎಲ್ಲ ನಾವು ಯೂಸ್ ಮಾಡ್ಬೋದು. ವಾಟ್ ಈಸ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಅಂದ್ರೇನು? ಅಂದರೆ ಆ್ಯಪ್ ಡೆವಲಪ್ಮೆಂಟ್ ಅಂದ್ರೇನು? ಆ್ಯಪ್ ಡೆವಲಪ್ಮೆಂಟ್ ನಾವು ಪ್ರೊಸೆಸ್ ಆಫ್ ಕ್ರಿಯೇಟಿಂಗ್ ಆ್ಯಪ್ ಫಾರ್ ಫೋನ್ ಆರ್ ಕಂಪ್ಯೂಟರ್ ಈಸ್ ನೋನ್ ಆ್ಯಸ್ ಅಪ್ಲಿಕೇಶನ್ ಡೆವಲಪ್ಮೆಂಟ್. ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂದರೆ ಸ್ಟೂಡೆಂಟ್ಸ್ ಇನಿಷಿಯಲಿ ಪ್ರೋಗ್ರಾಮ್ ಎಲ್ಲ ಡೆವಲಪ್ ಮಾಡಲಿಕ್ಕೆ ಕಲಿತಾರೆ. ಅದಕ್ಕೆ ಇದೆ ಆ್ಯಪ್ ನಾವು ಡೆವಲಪ್ ಮಾಡೋದು ಕಲಿಬೇಕು. ಲೈಕ್ ವೈಸ್ ಫ್ರೆಂಡ್ಲಿ ಆ್ಯಪ್ ಬಿಲ್ಡರ್ ಯಾವುದಂದರೆ MIT ಆ್ಯಪ್ ಇನ್ವೆಂಟರ್ ಆರ್ ಥಿಂಕೇಬಲ್ ಅಂತಿದೆ. ದೀಸ್ ಆರ್ ಆಲ್ ದಿ ಎಕ್ಸಾಂಪಲ್. ಲೈಕ್ ವೈಸ್ ವಾಟ್ ಈಸ್ ಆ್ಯಂಡ್ರಾಯ್ಡ್ ಆ್ಯಪ್ ಡೆವಲಪ್ಮೆಂಟ್? ಈ ಕ್ವಶನ್ಸ್ ಕೂಡ ಬರುತ್ತೆ. ಎದಕ್ಕೆ ನಾವು ಪಬ್ಲಿಷ್ ಮಾಡಬೇಕು, ಫ್ಲೋ ಚಾರ್ಟ್ ಎದಕ್ಕೆ ಯೂಸ್ ಆಗುತ್ತೆ, ಆಮೇಲೆ ಬ್ಲಾಕ್ ಬೇಸ್ಡ್ ಕೋಡಿಂಗ್ ಅಂದ್ರೇನು, ಇವೆಲ್ಲ ಕ್ವಶನ್ಸ್ ನಾವು ವೀಕ್ 1ಲಿಂದ ಈ ಕ್ವಶನ್ಸ್ ನಾವು ವೈವಾ ಕ್ವಶನ್ಸ್ ನಾವು ಪಡ್ಕೋಬಹುದು ಅವ್ರು ಬರ್ಬೋದು. ನೆಕ್ಸ್ಟ್ ಬರೋದ್ಬಿಟ್ಟು ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್, ದಟ್ ಈಸ್ ವೀಕ್ 2 ಡಿಸೈನ್ ಆ್ಯಂಡ್ ಡೆವಲಪ್ ದಿ ವೆಬ್ ಪೇಜ್. ಈ ಟಾಪಿಕ್ ರಿಲೇಟೆಡಲ್ಲಿ ಫಸ್ಟ್ ಕ್ವಶನ್ಸ್ ಏನು ಕೇಳ್ಬೋದು ಅಂದರೆ ವಾಟ್ ಈಸ್ ವೆಬ್ ಬ್ರೌಸರ್? ನಮಗೆಲ್ಲರೂ ಗೊತ್ತಿರೋಂಗೆ ಎಲ್ಲರ ಫೋನಲ್ಲಿ ಕ್ರೋಮ್ ಇರುತ್ತೆ, ಮೊಜಿಲಾ ಫೈರ್ಫಾಕ್ಸ್ ಇರುತ್ತೆ. ಇದನ್ನು ಎದಕ್ಕೆ ಯೂಸ್ ಮಾಡ್ತೀವಿ? ವೆಬ್ಸೈಟನ್ನು ನೋಡಲಿಕ್ಕೆ ಯೂಸ್ ಮಾಡ್ತೀವಿ. ಅದಕ್ಕೆ ವೆಬ್ ಬ್ರೌಸರ್ ಅಂತಾರೆ. ವೆಬ್ ಸರ್ವರ್ ಅಂದ್ರೇನು? ವೆಬ್ ಸರ್ವರ್ ಅಂದರೆ ಅಲ್ಲೇ ನಮ್ಮದು ಅಪ್ಲಿಕೇಶನ್ ನಾವು ಹೋಸ್ಟ್ ಮಾಡಿರ್ತೀವಿ. ಅಲ್ಲೇ ನಮ್ಮದು ಅಪ್ಲಿಕೇಶನ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಜಿಮೇಲನ್ನು ಯೂಸ್ ಮಾಡ್ತೀರಿ. ಜಿಮೇಲದು ಎಲ್ಲೇ ಒಂದು ಕಡೆ ಸರ್ವರ್ ಇರ್ತೈತಿ. ಇಲ್ಲೇ ಆ ಜಿಮೇಲ್ ಅಪ್ಲಿಕೇಶನ್ ನಾವು ಹೋಸ್ಟ್ ಮಾಡಿರ್ತೀವಿ. ನೀವು ಎಲ್ಲೇ ಬೇರೆ ಕಂಟ್ರಿಯಲ್ಲಿ ಕೂತ್ಕೊಂಡು ಅದನ್ನು ಎಕ್ಸೆಸ್ ಮಾಡ್ತೀರಿ. ಆ ಅಪ್ಲಿಕೇಶನ್ ಎಲ್ಲಿ ಹೋಸ್ಟ್ ಮಾಡಿರ್ತೀವಿ ಅಂದರೆ ಸರ್ವರಲ್ಲಿ ನಾವು ಹೋಸ್ಟ್ ಮಾಡಿರ್ತೀವಿ. ವಾಟ್ ಈಸ್ ಕ್ಲೈಂಟ್ ಆ್ಯಂಡ್ ಸರ್ವರ್ ಮಾಡ್ಯೂಲ್? ಕ್ಲೈಂಟ್ ಆ್ಯಂಡ್ ಸರ್ವರ್ ಮಾಡ್ಯೂಲ್ ಅಂದರೆ ಏನು? ಕ್ಲೈಂಟ್ ಆ್ಯಂಡ್ ಸರ್ವರ್ ಮಾಡ್ಯೂಲ್ ಅಂದರೆ ಈಗ ನಾನು ಆಲ್ರೆಡಿ ಹೇಳುವಂಗೆ ಸರ್ವರಲ್ಲಿ ನಾವು ಅಪ್ಲಿಕೇಶನ್ನ ಡಿಪ್ಲಾಯ್ ಮಾಡಿರ್ತೀವಿ. ಕ್ಲೈಂಟ್ ಇದನ್ನು ರಿಕ್ವೆಸ್ಟ್ ಮಾಡಿದಾಗ ಈ ಅಪ್ಲಿಕೇಶನನ್ನು ಯೂಸ್ ಮಾಡಲಿಕ್ಕೆ ಅಲೌ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ಕ್ಲೈಂಟ್ ಆ್ಯಂಡ್ ಸರ್ವರ್ ಮಾಡ್ಯೂಲ್. URL ಅಂದ್ರೇನು? ಇಲ್ಲಿ ನಾನು ನೋಡ್ರಿ ನಾನು ಬರೆದಿದ್ದೀನಿ www.example.com or www.google.com. ಇದು URL ಒಂದು ಎಕ್ಸಾಂಪಲ್ ಆಗಿದೆ. ಅಂದರೆ ವೆಬ್ಸೈಟನ್ನು ಎಕ್ಸೆಸ್ ಮಾಡಲಿಕ್ಕೆ ಯೂಸ್ ಮಾಡುವ ಅಡ್ರೆಸ್, ದಟ್ ಈಸ್ URL, ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತ. SEO ಅಂದ್ರೇನು? ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ಅಂದರೆ ನಾವು ವೆಬ್ ಪೇಜ್ ನಾವು ಸರ್ಚ್ ಮಾಡಿದಾಗ ಅದು ಹೈಯರ್ ರ್ಯಾಂಕಿಂಗಲ್ಲಿ ಬರಬೇಕು. ಫಾರ್ ಎಕ್ಸಾಂಪಲ್, ನೀವು ಯಾವುದೇ ಒಂದು ವೆಬ್ ಪೇಜ್ ಮಾಡ್ತಿರಲ್ಲ, ನೀವು ಗೂಗಲಲ್ಲಿ ಸರ್ಚ್ ಮಾಡಿದ ತಕ್ಷಣ ಅದು ಎಲ್ಲರಿಗಿಂತ ಮೇಲ್ ಕಾಣಿಸ್ಬೇಕು. ಅದಕ್ಕೆ ಮೇಲ್ ಬರುವಂಗೆ ಮಾಡೋ ಟೆಕ್ನಿಕಿಗೆ ಏನಂತಾರೆ ಅಂದರೆ SEO ಅಂತಾರೆ. HTML ಅಂದ್ರೇನು? HTML ಈ ವೆಬ್ ಪೇಜನ್ನು ಕ್ರಿಯೇಟ್ ಮಾಡಲಿಕ್ಕೆ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತಾರೆ. ಇದರಲ್ಲಿ ಹೆಡರ್ಸ್ ಮತ್ತು ಪ್ಯಾರಾಗ್ರಾಫ್ ಎಲ್ಲ ಇರ್ತವೆ. HTML ಟ್ಯಾಗ್ಸಿಗೆ ಎಕ್ಸಾಂಪಲ್ ಏನು? H1P. ದೀಸ್ ಆರ್ ಆಲ್ ದಿ ಎಕ್ಸಾಂಪಲ್ ಆಫ್ HTML ಟ್ಯಾಗ್. ಈಗ HTML ಪೇಜ್ ರೆಡಿ ಮಾಡಿದ ಮೇಲೆ ಅದಕ್ಕೆ ಕಲರಿಂಗ್ ಎಲ್ಲ, ಫಾಂಟ್ ಎಲ್ಲ ಚೇಂಜ್ ಮಾಡಬೇಕಾಗತ್ತೆ, ಲೇಔಟ್ ಎಲ್ಲ ಚೇಂಜ್ ಮಾಡಬೇಕಾಗತ್ತೆ. ಅದಕ್ಕೆ CSS ಅನ್ನು ಯೂಸ್ ಮಾಡ್ತಾರೆ. ವಾಟ್ ಈಸ್ ಇನ್ಲೈನ್ CSS ಅಂದ್ರೇನು? ಜಾವಾ ಸ್ಕ್ರಿಪ್ಟ್ ಅಂದ್ರೇನು? ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಈಗ ವೆಬ್ ಪೇಜನ್ನು ಇಂಟ್ರ್ಯಾಕ್ಟಿವ್ ಮಾಡಲಿಕ್ಕೆ ಜಾವಾ ಸ್ಕ್ರಿಪ್ಟನ್ನು ಯೂಸ್ ಮಾಡ್ತಾರೆ.
ವೆಬ್ ಪೇಜನ್ನು ಇಂಟ್ರಾಕ್ಟಿವ್ ಮಾಡಲಿಕ್ಕೆ ಜಾವಾ ಪೇಜನ್ನು ಯೂಸ್ ಮಾಡ್ತಾರೆ. ವೆಬ್ ಪೇಜಸಲ್ಲಿ ಡಿಫ್ರೆಂಟ್ ಕೆಟಗರೀಸ್ ಬರ್ತಾವೆ. ಒಂದು ಬರ್ತೈತಿ ಸ್ಟ್ಯಾಟಿಕ್ ವೆಬ್ ಪೇಜ್, ಇನ್ನೊಂದು ಬರ್ತೈತಿ ಡೈನಾಮಿಕ್ ವೆಬ್ ಪೇಜ್. ಸ್ಟ್ಯಾಟಿಕ್ ವೆಬ್ ಪೇಜ್ ಅಂದರೆ ಅದರಲ್ಲಿ ಕಂಟೆಂಟ್ ಏನೂ ಚೇಂಜ್ ಆಗಂಗಿಲ್ಲ, ಅದು ಸ್ಟ್ಯಾಟಿಕ್ ಇರುತ್ತೆ, ಸ್ಥಿರ ಇರ್ತೈತಿ. ಡೈನಾಮಿಕ್ ವೆಬ್ ಪೇಜ್ ಅಂದರೆ ಅದರಲ್ಲಿ ಕಂಟೆಂಟ್ ಚೇಂಜ್ ಆಗ್ತಾ ಇರುತ್ತೆ. ಈಗ ನಾವು ಫೇಸ್ಬುಕ್ ಆಯಿತು, ಇನ್ಸ್ಟಾಗ್ರಾಮ್ ಆಯಿತು, ನೀವು ಲೈಕ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಬಟ್ ಇದರಲ್ಲಿ ಸ್ಟ್ಯಾಟಿಕಲ್ಲಿ ಅದನ್ನು ಚೇಂಜ್ ಮಾಡೋ ಅವಕಾಶವೂ ಇರೋಂಗಿಲ್ಲ. ಅದಕ್ಕಾಗಿ ಕಂಟೆಂಟ್ ಯಾವಾಗಲೂ ಸ್ಟ್ಯಾಟಿಕ್ ಇರ್ತೈತಿ. ಡೈನಾಮಿಕ್ ವೆಬ್ ಪೇಜಲ್ಲಿ ಕಂಟೆಂಟ್ ಯಾವಾಗಲೂ ಡೈನಾಮಿಕ್ ಆಗಿರ್ತೈತಿ, ಡೈನಾಮಿಕ್ ಆಗಿ ಚೇಂಜ್ ಆಗ್ತಿರ್ತೈತಿ. ದೆನ್ ವಾಟ್ ಆರ್ ಆಲ್ ದಿ HTML ಅಟ್ರಿಬ್ಯೂಟ್ಸ್. HTML ಅಂದ್ರೆ ಏನು? ವಾಟ್ ಈಸ್ ಡ್ಯಾಶ್ಬೋರ್ಡ್ ಆನ್ ವೆಬ್ಸೈಟ್? ವಾಟ್ ಈಸ್ ಡ್ಯಾಶ್ಬೋರ್ಡ್ ಆನ್ ವೆಬ್ಸೈಟ್? ಡೈನಾಮಿಕ್ ಸ್ಟ್ಯಾಟಿಕ್ ವೆಬ್ ಪೇಜ್ ಜೊತೆಗೆ HTML ಅಟ್ರಿಬ್ಯೂಟ್ಸ್, ಆಮೇಲೆ ವೈ HTML ಆ್ಯಂಡ್ CSS ರಿಕ್ವೈರ್ಡ್, ಇವೆಲ್ಲ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ಯೂನಿಟ್ ನಂಬರ್ 3 ಬಿಸ್ನೆಸ್ ಪ್ರೊಸೆಸ್ ಆ್ಯಂಡ್ ಆಟೋಮೇಷನ್ ERP. ಇದರಲ್ಲಿ ವಾಟ್ ಈಸ್ ಬಿಸ್ನೆಸ್ ಪ್ರೊಸೆಸ್ ಆಟೋಮೇಷನ್ ಅಂತ ಕೇಳ್ತಾರೆ. ಬಿಸ್ನೆಸ್ ಪ್ರೊಸೆಸ್ ಆಟೋಮೇಷನ್ ಅಂದರೆ ಇಲ್ಲಿ ನಾವು ನೋಡುವಂಗೆ ಯೂಸಿಂಗ್ ಟೆಕ್ನಿಕಲ್ ಥಿಂಗ್ಸ್ ನಾವು ಏನು ಮಾಡ್ತೀವಿ, ರಿಪಿಟೇಟಿವ್ ಟಾಸ್ಕನ್ನು ಮೋರ್ ಅಕ್ಯುರೇಟಾಗಿ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಬಿಸ್ನೆಸ್ ಆಟೋಮೇಷನ್. ಆರ್ಗನೈಸೇಷನ್ ಬೇಸಿಕ್ ಫಂಕ್ಷನ್ಸ್ ಏನಂತ ಕೇಳ್ತಾರೆ. ಪ್ರೊಡಕ್ಷನ್, ಮಾರ್ಕೆಟಿಂಗ್ ಮತ್ತು ಫೈನಾನ್ಸ್ ಆರ್ ದಿ ಬೇಸಿಕ್ ಫಂಕ್ಷನ್ಸ್. ವಾಟ್ ಈಸ್ ಆರ್ಗನೈಸೇಷನ್ ಸ್ಟ್ರಕ್ಚರ್? ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂದ್ರೇನು? ವರ್ಕ್ ಫ್ಲೋ ಅಂದ್ರೇನು? ಸ್ಟೆಪ್ ಬೈ ಸ್ಟೆಪ್ ನಾವು ಟಾಸ್ಕನ್ನು ಪರ್ಫಾರ್ಮ್ ಮಾಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ವರ್ಕ್ ಫ್ಲೋ. ವರ್ಕ್ ಫ್ಲೋ ಯಾಕೆ ಬೇಕು? ಯಾವುದೇ ಕೆಲಸವನ್ನು ಎಫಿಷಿಯೆಂಟಾಗಿ ಮಾಡಲಿಕ್ಕೆ ವರ್ಕ್ ಫ್ಲೋ ಬೇಕಾಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ERP ಅಂದ್ರೇನು? ಇದು ಡೆಫಿನೆಟಾಗಿ ಕೇಳ್ತಾರೆ ಕ್ವಶನ್. ವಾಟ್ ಈಸ್ ERP ಅಂದರೆ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಸಾಫ್ಟ್ವೇರ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾವು ಇಲ್ಲಿ ನೋಡ್ಬೋದು, SAP, Oracle, Odoo. ದೀಸ್ ಆರ್ ಆಲ್ ದಿ ಎಕ್ಸಾಂಪಲ್ ಆಫ್ ದಿ ERP. ಲೈಕ್ ವೈಸ್ ಹೌ ಡು ಬಿಸ್ನೆಸ್ ಬೆನಿಫಿಟ್ ERP ಯೂಸ್ ಮಾಡೋದ್ರಿಂದ ಏನಾಗ್ತೈತಿ? ಎರರ್ಸ್ ಕಡಿಮೆ ಆಗ್ತಾವೆ. ದೆನ್ ಇಟ್ ಇಂಪ್ರೂವ್ಸ್ ದಿ ಕಮ್ಯುನಿಕೇಷನ್ ಬಿಟ್ವೀನ್ ದಿ ಕ್ಲೈಂಟ್ ಆ್ಯಂಡ್ ಸರ್ವರ್ ಆರ್ ಕ್ಲೈಂಟ್ ಆ್ಯಂಡ್ ದಿ ಕಸ್ಟಮರ್. ವರ್ಕ್ ಫ್ಲೋ, ವಾಟ್ ಆರ್ ದಿ ವರ್ಕ್ ಫ್ಲೋ ಕಾಂಪೊನೆಂಟ್ಸ್? ದ ವರ್ಕ್ ಫ್ಲೋ ಕಾಂಪೊನೆಂಟ್ಸ್ ಆರ್ ಪೀಪಲ್, ಟಾಸ್ಕ್, decision needed to complete a process. These are all the workflow components. Likewise, ಇವೆಲ್ಲ ಇದ್ರ ಮೇಲೆ ಕ್ವಶನ್ಸ್ ಬರ್ತವೆ. ನೆಕ್ಸ್ಟ್ ಕಮಿಂಗ್ ಟು ದ ಲಾಸ್ಟ್ ಯೂನಿಟ್, ಇಂಟ್ರೊಡಕ್ಷನ್ ಟು ಕ್ಲೌಡ್ ಆ್ಯಂಡ್ ಕಾನ್ಸೆಪ್ಟ್ಸ್. ಇದಾದಮೇಲೆ ಇನ್ನೊಂದು ಯೂನಿಟ್ ಇದೆ, ದಟ್ ಈಸ್ ಸೈಬರ್ ಸೆಕ್ಯೂರಿಟಿ. ವಾಟ್ ಈಸ್ ಕ್ಲೌಡ್? ಕ್ಲೌಡ್ ಅಂದರೆ ಹಿಯರ್ ವಿ ಕ್ಯಾನ್ ಸಿ ದ್ಯಾಟ್ ಸ್ಟೋರಿಂಗ್ ಆ್ಯಂಡ್ ಎಕ್ಸೆಸಿಂಗ್ ಡಾಟಾ ಓವರ್ ಇಂಟರ್ನೆಟ್. ಕ್ಲೌಡ್ ಅಂದರೆ ನಮ್ಗೆ ಗೊತ್ತಿರ್ಬೋದು, ಈಗ ಗೂಗಲ್ ಡ್ರೈವ್ ಬರುತ್ತೆ. ಗೂಗಲ್ ಡ್ರೈವ್ ಇದರಲ್ಲಿ ನಾವು ನಮ್ಮ ಮೊಬೈಲ್ನಿಂದ ಡಾಟಾ ಕಳಿಸ್ತೀವಿ, ಸರ್ವರಲ್ಲಿ ಸ್ವಲ್ಪ ಸ್ಪೇಸ್ ಕೊಟ್ಟಿರ್ತಾರೆ, ನಾವು ಅಲ್ಲಿ ಹೋಗಿ ಡಾಟಾ ಸ್ಟೋರ್ ಮಾಡ್ತೀವಿ. ಬಟ್ ಇದು ಇಂಟರ್ನೆಟ್ ಮುಖಾಂತರ ನಾವು ಡಾಟಾ ಸ್ಟೋರ್ ಮಾಡ್ಬೋದು ಮತ್ತು ರಿಟ್ರೀವ್ ಮಾಡ್ಬೋದು. ದಟ್ ಈಸ್ ಕಾಲ್ಡ್ ಕ್ಲೌಡ್ ಕಂಪ್ಯೂಟಿಂಗ್. ಸ್ಟೋರಿಂಗ್ ಆ್ಯಂಡ್ ಎಕ್ಸೆಸಿಂಗ್ ಡಾಟಾ ಓವರ್ ಇಂಟರ್ನೆಟ್ ಇನ್ಸ್ಟೆಡ್ ಆಫ್ ಕಂಪ್ಯೂಟರ್. ಅಂದರೆ ಇಂಟರ್ನೆಟ್ಟಲ್ಲಿ ನಾವು ಡಾಟಾನ ಸ್ಟೋರ್ ಮಾಡಿಟ್ಟಿರ್ತೀವಿ. ದಟ್ ಈಸ್ ಕಾಲ್ಡ್ ಕ್ಲೌಡ್ ಕಂಪ್ಯೂಟಿಂಗ್. ಆ್ಯಸ್ ಅಂತ ಇರುತ್ತೆ, ದಟ್ ಈಸ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಸ್ ಎ ಸರ್ವಿಸ್. ಇದನ್ನು ನಾವು ವರ್ಚುವಲೈಸ್ಡ್ ಆಗಿ ಕಂಪ್ಯೂಟರ್ ರಿಸೋರ್ಸನ್ನು ಆನ್ಲೈನನ್ನು ಯೂಸ್ ಮಾಡ್ತೀವಿ. ದೆನ್ ಪ್ಲಾಟ್ಫಾರ್ಮ್ ಆ್ಯಸ್ ಎ ಸರ್ವಿಸ್ ಅಂತೂ ಬರುತ್ತೆ. ಇಟ್ ಪ್ರೊವೈಡ್ಸ್ ಟೂಲ್ಸ್ ಫಾರ್ ಬಿಲ್ಡಿಂಗ್ ಆ್ಯಪ್ ಆನ್ಲೈನ್ ಆ್ಯಪ್ ನಾವು ಬಿಲ್ಡ್ ಮಾಡಲಿಕ್ಕೆ ಇದನ್ನು ಪ್ಲಾಟ್ಫಾರ್ಮ್ ಆ್ಯಸ್ ಎ ಸರ್ವಿಸ್ ಅಂತ ನಾವು ಯೂಸ್ ಮಾಡ್ತೀವಿ. ಲೈಕ್ SaaS ಅಂತ ಬರುತ್ತೆ, ಸಾಫ್ಟ್ವೇರ್ ಆ್ಯಸ್ ಎ ಸರ್ವಿಸ್. ಅಂದರೆ ಸಾಫ್ಟ್ವೇರ್ ವಯಬಲ್ ಇಂಟರ್ನೆಟ್, ಲೈಕ್ ಗೂಗಲ್ ಡಾಕ್ ಈಸ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ SaaS. ಲೈಕ್ ವೈಸ್ ಪಬ್ಲಿಕ್ ಕ್ಲೌಡ್ ಅಂದ್ರೇನು? ಪಬ್ಲಿಕ್ ಕ್ಲೌಡ್ ಯಾರು ಬೇಕಾದನ್ನು ಎಕ್ಸೆಸ್ ಮಾಡಬಹುದು. ಪ್ರೈವೇಟ್ ಕ್ಲೌಡ್ ಅಂದರೆ ಆರ್ಗನೈಸೇಷನ್ ಅಷ್ಟೇ, ಯಾರು ಪೇ ಮಾಡಿರ್ತಾರೆ ಆರ್ಗನೈಸೇಷನ್ ಅಷ್ಟೇ ಇದನ್ನು ಎಕ್ಸೆಸ್ ಮಾಡ್ತಾರೆ. ಹೈಬ್ರಿಡ್ ಕ್ಲೌಡ್ ಅಂದರೆ ಬೋತ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಇದನ್ನು ಎಕ್ಸೆಸ್ ಮಾಡಬಹುದು. ವಾಟ್ ಈಸ್ ಗೂಗಲ್ ಕೋಲ್ಯಾಬ್ ಏನಂದರೆ ಪ್ಲಾಟ್ಫಾರ್ಮ್ ವೇರ್ ಯು ಕ್ಯಾನ್ ಕೋಡ್ ಆ್ಯಂಡ್ ಅನಲೈಸ್ ದಿ ಡಾಟಾ ಯೂಸಿಂಗ್ ಜುಪಿಟರ್ ನೋಟ್ಬುಕ್. ದಟ್ ಈಸ್ ಕಾಲ್ಡ್ ಗೂಗಲ್ ಕೋಲ್ಯಾಬ್. IoT ಅಂದ್ರೇನು? ಇಂಟರ್ನೆಟ್ ಆಫ್ ಥಿಂಗ್ಸ್. ಅಂದರೆ ಈಗ ಒಂದು ಸೆನ್ಸರು ಇನ್ನೊಂದು ಸೆನ್ಸರಿಗೆ ಡಾಟಾ ಕಳಿಸ್ತೈತಿ. ಅದೇನಂದರೆ ಅದನ್ನು ನಾವು ಕ್ಲೌಡಲ್ಲಿ ಸ್ಟೋರ್ ಮಾಡ್ತೀವಿ, ಕ್ಲೌಡ್ ಮುಖಾಂತರ ಇನ್ನೊಂದು ಸೆನ್ಸರಿಗೆ ಬರುತ್ತೆ. ಅಂದರೆ ಎರಡು ಥಿಂಗ್ಸ್ ಕಮ್ಯುನಿಕೇಟಿಂಗ್ ವಿತ್ ಹೆಲ್ಪ್ ಆಫ್ ಸೆನ್ಸರ್ಸ್ ಈಸ್ ನೋಡ್ ಆ್ಯಸ್ IoT, ದಟ್ ಈಸ್ ಇಂಟರ್ನೆಟ್ ಆಫ್ ಥಿಂಗ್ಸ್. ಅದೇ ಎಕ್ಸಾಂಪಲ್ಸ್ ಸ್ಮಾರ್ಟ್ ಹೋಮ್ಸ್, ಸ್ಮಾರ್ಟ್ ಸಿಟಿ, ಸ್ಮಾರ್ಟ್ ಫಾರ್ಮಿಂಗ್. ಇದರಲ್ಲಿ ಸೆನ್ಸರ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಸೆನ್ಸರ್ಸ್ ಕೆಲಸ ಏನಂದರೆ ಡಾಟಾ ಕಲೆಕ್ಟ್ ಮಾಡೋದು ಸೆನ್ಸರ್ ಕೆಲಸ, ಮತ್ತು ಅದನ್ನು ಇಂಟರ್ನೆಟ್ ಮೇಲೆ ಕಳಿಸೋದು. ಇವೆಲ್ಲ ದೀಸ್ ಆರ್ ಆಲ್ ದಿ ಕಮಿಂಗ್ ದಿ ವೀಕ್ ನಂಬರ್ 4. Now last one is week number 5. The very important part of this session is cyber security and safety. Cyber security ಅಂದರೆ ಏನು?
ಇದರ ಮೇಲೆ ಭಾಳಷ್ಟು ಕ್ವಶನ್ ಬರೋ ಪಾಸಿಬಿಲಿಟಿ ಇದೆ. ಸೈಬರ್ ಸೆಕ್ಯೂರಿಟಿ ಅಂದರೆ ಕಂಪ್ಯೂಟರ್ ಆಯಿತು, ನೆಟ್ವರ್ಕ್ ಆಯಿತು, ಡಾಟಾನ ಪ್ರೊಟೆಕ್ಟ್ ಮಾಡೋದು. ಎದರಲಿಂದ? ಡಿಜಿಟಲ್ ಥ್ರೆಟ್ಸ್ಲಿಂದ, ಹ್ಯಾಕಿಂಗ್ಲಿಂದ ಆಯಿತು, ಅದರಲಿಂದ ನಾವು ಪ್ರೊಟೆಕ್ಟ್ ಮಾಡೋದು ಅದಕ್ಕೇನಂತಾರೆ ಅಂದರೆ ಸೈಬರ್ ಸೆಕ್ಯೂರಿಟಿ ಅಂತಾರೆ. ಸೈಬರ್ ಸೇಫ್ಟಿ ಅಂದ್ರೇನು? ಸೈಬರ್ ಸೇಫ್ಟಿ ಅಂದರೆ ನಾವು ಸೇಫ್ ಪ್ರಾಕ್ಟೀಸಸನ್ನು ಫಾಲೋ ಮಾಡ್ತೀವಿ ಸೈಬರ್ ಥ್ರೆಟ್ಲಿಂದ. ವಾಟ್ ಆರ್ ದಿ ಕಾಮನ್ ಸೈಬರ್ ಥ್ರೆಟ್ಸ್? ಸೈಬರ್ ಥ್ರೆಟ್ಸ್ ಎಲ್ಲ ಏನಿರ್ಬೋದು? ಫಿಶಿಂಗ್ ಇರ್ಬೋದು, ಮಾಲ್ವೇರ್ ಇರ್ಬೋದು, ಮ್ಯಾನ್ ಇನ್ ದ ಮಿಡಲ್ ಅಟ್ಯಾಕ್ಸ್ ಇರ್ಬೋದು. ಫಿಶಿಂಗ್ ಅಂದರೆ ಏನು? ಫಿಶಿಂಗ್ ಅಂದರೆ ಅರ್ಥ ಏನಂದರೆ ಇಲ್ಲಿ ಟ್ರಿಕ್ಕಿ ಇಮೇಲ್ಸ್ ಬರ್ತಾವೆ. ಟ್ರಿಕ್ಕಿ ಇಮೇಲ್ ಬಂದದ್ರ ಕೆಲಸ ಏನಂದ್ರೆ ನಮ್ಮದು ಡಾಟಾನ ಕಳುವು ಮಾಡ್ಕೊಂಡು ಹೋಗ್ತಾರೆ. ದಟ್ ಈಸ್ ಕಾಲ್ಡ್ ಫಿಶಿಂಗ್. ನೆಕ್ಸ್ಟ್ ವಾಟ್ ಈಸ್ ಡಾಸ್ ಅಟ್ಯಾಕ್? ಡಾಸ್ ಅಟ್ಯಾಕ್ ಅಂದರೆ ವೆಬ್ಸೈಟನ್ನು ಓವರ್ಲೋಡ್ ಮಾಡಿಬಿಡ್ತಾರೆ. ಅಂದರೆ ಈಗ ಒಂದು ವೆಬ್ಸೈಟ್ ಲಿಮಿಟ್ ಇರ್ತೈತಿ 5000 ಯೂಸರ್ಸದ್ದು, ಅದನ್ನು ಓವರ್ಲೋಡ್ ಮಾಡಿಬಿಟ್ಟು 10,000 ಯೂಸರ್ಸ್ ಅವ್ರ ರೆಸ್ಪಾನ್ಸಸ್ ಕಳಿಸೋದು. ಅದೇನಾಗ್ಬಿಡ್ತೈತೆ ಅಂದರೆ ವೆಬ್ಸೈಟ್ ಸ್ಲೋ ಆಗಿಬಿಡ್ತೈತಿ. ಮ್ಯಾನ್ ಇನ್ ದ ಮಿಡಲ್ ಅಟ್ಯಾಕ್. ಮ್ಯಾನ್ ಇನ್ ದ ಮಿಡಲ್ ಅಟ್ಯಾಕ್ ಅಂದರೆ ಇಲ್ಲಿ ನಾವು ನೋಡ್ಬೋದು, ಇಲ್ಲಿಂದ ಡಾಟಾ ಕಳಿಸ್ತಾ ಇದ್ದೀವಿ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ. ಇವ್ರೇನು ಮಾಡ್ತಾರೆ ಅಂದರೆ ಇಲ್ಲೇ ಎಲ್ಲೇ ಡಾಟಾ ಟ್ರಾನ್ಸ್ಮಿಟ್ ಆಗ್ತಿರುತ್ತಲ್ಲ ಇಲ್ಲಿ ಬಂದು ಡಾಟಾನ ಕಳುವು ಮಾಡ್ತಾರೆ. ದಟ್ ಈಸ್ ಮ್ಯಾನ್ ಇನ್ ದ ಮಿಡಲ್ ಅಟ್ಯಾಕ್. ಈವ್ಸ್ ಡ್ರಾಪಿಂಗ್ ಅಂದರೆ ಒಂದು ನೆಟ್ವರ್ಕ್ ಒಳಗೆ ಒಂದು ನೆಟ್ವರ್ಕಲ್ಲಿ ಇಟ್ಕೊಂಡು ಡಾಟಾನ ಕಳುವು ಮಾಡ್ತಿರ್ತಾರೆ. ಸ್ಪೈಯಿಂಗ್ ಆನ್ ದಿ ನೆಟ್ವರ್ಕ್ ಈಸ್ ನೋನ್ ಆ್ಯಸ್ ಈವ್ಸ್ ಡ್ರಾಪಿಂಗ್. ಇದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ವಿತ್ ರೆಸ್ಪೆಕ್ಟ್ ಟು ಸೈಬರ್ ಸೆಕ್ಯೂರಿಟಿ. ದೆನ್ ಕಮಿಂಗ್ ಟು ಫೈರ್ವಾಲ್. ವಾಟ್ ಈಸ್ ಫೈರ್ವಾಲ್? ಫೈರ್ವಾಲ್ ಅಂದರೆ ಇದೊಂದು ಸಾಫ್ಟ್ವೇರ್ ಅನ್ಆಥರೈಸ್ಡ್ ಎಕ್ಸಸ್ಸನ್ನು ಸ್ಟಾಪ್ ಮಾಡ್ತೈತಿ. ನಮ್ಮ ಕಂಪ್ಯೂಟರ್ ನಾವು ನೋಡಿರ್ಬೋದು ಫೈರ್ವಾಲ್ ಅಂತ ಇರುತ್ತೆ. ಮತ್ತು ಸ್ಟ್ರಾಂಗ್ ಪಾಸ್ವರ್ಡ್ ಯಾವ ಥರ ಇರಬೇಕು? ಸ್ಟ್ರಾಂಗ್ ಪಾಸ್ವರ್ಡ್ ಅನ್ಆಥರೈಸ್ಡ್ ಎಕ್ಸೆಸ್ ಆಗಲಾರ್ದಂಗೆ ನಾವು ಸ್ಟ್ರಾಂಗ್ ಪಾಸ್ವರ್ಡ್ ನಾವು ಸೆಟ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ಆ್ಯಂಟಿವೈರಸ್ ಕೆಲಸ ಏನಂದರೆ ಹಾರ್ಮ್ಫುಲ್ ವೈರಸಸ್ ಆರ್ ಪ್ರೋಗ್ರಾಮ್ಸನ್ನು ರಿಮೂವ್ ಮಾಡೋದು ಆ್ಯಂಟಿವೈರಸ್ ಕೆಲಸ. ಬ್ರೌಸರ್ ನಾವು ಸೆಕ್ಯೂರ್ ಯಾವ ಥರ ಇಟ್ಕೋಬೇಕು? ಸ್ಪ್ಯಾಮಿಂಗ್ ಅಂದ್ರೇನು? ಸ್ಪ್ಯಾಮಿಂಗ್ ಅಂದರೆ ಅನ್ವಾಂಟೆಡ್ ಮೆಸೇಜಸ್ ಅಂದರೆ ಅಡ್ವರ್ಟೈಸ್ಮೆಂಟ್ಸ್ ಕಂಟಿನ್ಯೂಸ್ ಆಗಿ ಬರ್ತಿರ್ತಾವೆ. ದಟ್ ಈಸ್ ನೋನ್ ಆ್ಯಸ್ ಸ್ಪ್ಯಾಮಿಂಗ್. ದೆನ್ ಕಮಿಂಗ್ ಟು ವಾಟ್ ಈಸ್ ಸೈಬರ್ ಹೈಜೀನ್ ಅಂದರೆ ನಾವು ರೆಗ್ಯುಲರ್ ಏನೈತಲ್ಲ ನಮ್ಗೆ ಸೈಬರ್ ಅಟ್ಯಾಕ್ ಆಗಲಾರ್ದಂಗೆ ಪ್ರಾಕ್ಟೀಸಸ್ ಮಾಡಬೇಕು. ಅದಕ್ಕೇನು ಮಾಡಬೇಕಂದ್ರೆ ವಿ ಹ್ಯಾವ್ ಟು ಫಾಲೋ ದಿ ಕಂಟಿನ್ಯೂಸ್ ಅಪ್ಡೇಟ್ಸ್. ಸಾಫ್ಟ್ವೇರ್ ಅಪ್ಡೇಟ್ಸನ್ನೆಲ್ಲ ಮಾಡೋದು ನಾವು ಇವೆಲ್ಲ ಫಾಲೋ ಮಾಡ್ತಿರಬೇಕು. ಸಾಫ್ಟ್ವೇರ್ ಅಪ್ಡೇಟ್, ಸ್ಟ್ರಾಂಗ್ ಪಾಸ್ವರ್ಡ್ಸ್ ಇದನ್ನು ಮೇಂಟೈನ್ ಮಾಡೋದ್ರಿಂದ ಏನಿದೆಲ್ಲ ಸೈಬರ್ ಅಟ್ಯಾಕ್ ಆಗೋದಿಲ್ಲ. ಥ್ಯಾಂಕ್ ಯು.